ಒಂದು ಕಾಲದಲ್ಲಿ ಈ ಪಚ್ಚಿ ಹ್ಯಾಂಗಿದ್ದ ಅಂತ ಗೊತ್ತಿತ್ತ ನಿಮ್ಗೆ ಅಂತಂದ್ರ ಆ ಕಡೆ ಈ ಕಡೆ ಇಬ್ರು ಚೇಲಾಗಳನ್ನ ಇಟ್ಕೊಂಡು ಇಡೀ ಸಂಪಿಗೆ ಹಳ್ಳಿನ ಅವನು ಹಿಡ್ತದಲ್ಲಿ ಇಟ್ಕೊಂಡಿದ್ನಾಯ್ತು. ಇವಳನ್ನ ಮದಿ ಆಗಿದ್ದು ಪಚ್ಚಿ ಪಡ್ಚ, ಅವನ ಮರ್ಯಾದೆಯೆಲ್ಲ ಗೋರಿ ಕೆಳಗೆ ಸಮಾಧಿ. ಏ ಪಚ್ಚೆ, ಈಗ ಅಂತದ್ದು ಎಂತ ಆಯ್ತಂತ ಈಗ ಹಿಂಗೆ ಮಾತಾಡ್ತಿದ್ದೆ? ಎಂತ ಆಯಿಲ್ ಅಂತೇಳಿ ಮೇಡಮ್ ಕಳೆದೋಯ್ರು, ನಾವು ಹುಡ್ಕೊಂಬತ್ತೆ ಅಂತಂದ್ರೆ ಯಾರಾದ್ರೂ ಹ್ಞೂ ಅಂದ್ರ? ಯಾರೂ ಹ್ಞೂ ಅನ್ನಲಿಲ್ಲ, ಎಲ್ಲ ಬೇಡ ಅಂತಂದ್ರಿ. ಆ ಭುವನ ಯಾವಾಗಲೂ ಎಂತಾರು ಒಂದು ಮಾತಾಡ್ತಾ ನನ್ನ ಬಾಯಿ ಮುಚ್ಚಾಕಿಸ್ತಾ. ಇನ್ನು ಈ ಸವಿತಾ ಹೇಳ್ಕೊಬೇಕ, ನನಗೆ ನಾಚಿಕೆ ಆಯ್ತು. ಅವಳು ಹಂಗೆ ನೋಡೋಣ ಮರೈತಿ, ಹೊಡೋದೊಂದು ಬಾಕಿ ನನಗೆ. ಅಲ್ಲ ಇನ್ನು ಎಂಥ ಮರ್ಯಾದೆ ಉಳಿದಿತ್ತು ಅಂತ ಹೇಳಿ ಮನೇಲಿ, ಎಂಥ ಮರ್ಯಾದೆ ಉಳಿದಿತ್ತು? ನಾನು ಗಂಡಸು ಮರ ಅಳೋಂಗಿಲ್ಲ ಬಿಡೋಂಗಿಲ್ಲ, ನಾವು ಆತೆ ಮನೆ ಬಿಟ್ಟು ಆತೆ. ನಾನು ಅಪರೂಪಕ್ಕೆ ಒಳ್ಳೆ ನಿರ್ಧಾರ ಮಾಡಿದೆ. ಹೋಯ್ ಬಾ, ಒಳ್ಳೇದಾಯ್ಲಿ. ನೀನೆಂತ ಒಳ್ಳೆ ಹೆಂಡ್ತಿ ಅಂತ ಮಾಡ್ತೆ. ನಾನು ಹೋಯಕಲ್ದ ಹೋಗ್ಬೇಕಾದ್ರೆ ನಿನ್ನೂ ಕರ್ಕೊ ಹೋಯಕು. ನಾ ಬರ್ತಿಲ್ಲಪ್ಪ, ನಾ ಎಂತಕ್ ಬರ್ಕ? ನೀ ಎಲ್ಲರೂ ಹೋಗಿ ಹಾಳು ಬಿದ್ದೋಗ್, ನಂಗೇನು ಎಂತ ಕಣ್ ಸಾಯ್, ನಂಗೇನೈ. ಏ ಸವಿತಾ, ಸುಮ್ನಿರ್ ನೀನು. ಪಚ್ಚಿ ನಿನ್ನೆಂತ ಈಗ ಎಂತದೂ ಇಲ್ಲ. ನನ್ನ ಮಾತಿಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾ ಇಪ್ಪಿಲ್ಲ. ನಾ ಮನೆ ಬಿಟ್ಟು ಹೋತೆ ಅಷ್ಟೇ. ಆತ ನೀವು ಹೋಗ ಮನೆ ಬಿಟ್ಟು, ಆದ್ರೆ ಈಗಲ್ಲ, ನಾಳೆ ಬೆಳಗ್ಗೆ. ಅದಕ್ಕೆ ಮುಂಚೆ ನಾ ದಣಿಗಳಿಗೆ ಹೇಳ್ತೆ ಪಚ್ಚಿ ಮನೆ ಬಿಟ್ಟು ಹೋಗ್ತಾ ಅಂತ. ಹ್ಞೂ ಮಾರೆ, ದಣಿಗಳ ಹತ್ರ ಹೇಳಿ ಆಮೇಲೆ ಹೋಗು. ಅಯ್ಯೋ ಅದಕ್ಕೆಲ್ಲ ಎಂತಕ್ಕೆ ದಣಿಗಳ ಹತ್ರ ಹೇಳದ? ಎಂತ ಹೇಳಕ್ಕಾಗ್ದ? ಅವರಲ್ವಾ ಈ ಮದುವೆ ಮಾಡಿಸಿದ್ದ, ಅವ್ರಿಗೆ ಹೇಳೋಗ. ನಿನ್ನ ದಮ್ಮಯ್ಯ ಮರೆಯ, ಅವ್ರಿಗೊಂದು ಹೇಳಿ. ಅವ್ರಿಗೆ ಹೇಳಿದ್ರೆ ನನಗೆಲ್ಲೂ ಒಪ್ಪಿಗೆ ಆಗ್ತಿಲ್ಲ, ಕಾಲು ಕಡ್ದಿಲ್ಲ ಮನೇಲಿ ಇಟ್ಕತ್ರು. ಬ್ಯಾಡ್ದ ಪಚ್ಚಿ, ನೀವು ಹೋಗೋದಕ್ಕೆ ನಾವು ಅಡ್ಡ ಬಪ್ಪೋದಿಲ್ಲ. ಹೋಯಕ್ ಮನ್ಸಿದ್ರೆ ಹೋಗು. ಹಿಂಗಾಗೋಯ್ತಾ? ಕಮಲಮ್ಮ ಇಲ್ಲ, ನಾನು ಎಲ್ಗೂ ಹೋಗ್ತಿಲ್ಲ, ಇಲ್ಲೇ ಕೆಲಸ ಮಾಡ್ಕೊಂಡಿರುತ್ತೆ. ಏನೋ ಒಂಚೂರು ತಲೆ ಕೆಟ್ಟ ಮಾತಾಡಿದೆ. ಈ ವಿಷಯನ ದಣಿಗಳ ಹತ್ರಕ್ಕೆ ಯಾರು ಹೇಳ್ಬೇಡಿ, ಕೈ ಮುಗಿತಾ ಆಯ್ತಾ? ಏ ಪಚ್ಚೆ, ಹಿಂಗೆಲ್ಲ ಹೆದರ್ಕೊಳವ, ಹಿಂಗೆಲ್ಲ ಎಂತಕ್ಕೆ ಮಾತಾಡ್ತೀಯಾ? ನಿನ್ನ ಪಾಡಿಗೆ ನೀ ಕೆಲಸ ಮಾಡ್ಕೊಂಡಿರ್ಕ ತಿಳಿತಾ? ಆಯ್ತು ರಮೇಶ್ ಅಣ್ಣ, ಕೆಲಸ ಬರದೆ ಹೋದ್ರು ಹೆಂಗೋ ಒಂದು ಕೆಲಸ ಮಾಡ್ಕೋವತ್ತೆ. ಮಾತಾಡಿದ ವಿಷಯನ ಹೊಟ್ಟೆಗೆ ಹಾಕೊಂಡಂಗೆ ನೀರು ಕುಡ್ದು ಆರಾಮಾಗಿರಿ ಆಯ್ತಾ? ನಾ ಹೋಗ್ತೆ ಕೆಲ್ಸಕ್ಕೆ. ಅಕ್ಕ, ನಂಗೆಂತಕ್ಕೋ ಈಗ ಮನೆಗೆ ಮಾಡಿದ ಪಾಠ ಒಳ್ಳೆ ಮಂಡಿಗೆ ಹಿಡಿತಿತ್ತು. ಶಾಲೆ ಮತ್ತೆ ತೆರೆದೇ ಬೇಡ ಆಯ್ತಾ? ಹೇ ಪುಟ್ಟ, ಗಮನ ಇಟ್ಟು ಕೇಳಿದ್ರೆ ಸಂತೆಯಲ್ಲಿ ಪಾಠ ಮಾಡಿದ್ರು ಕೂಡ ತಲೆಗೆ ಹೋಗುತ್ತೆ, ಅರ್ಥ ಆಯ್ತಾ? ಅದು ಅಲ್ಲದೆ ಏನು ಗೊತ್ತೇನೋ, ಈ HM ಮತ್ತು ನಮ್ಮ ಪಟೇಲ ಎಲ್ಲ ಸೇರಿಕೊಂಡು ಶಾಲೆ ವಾತಾವರಣನೇ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ನಿಂಗೆ ಹಾಗ. ನನಗಿದೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನೋಡು ಊರ್ಮಿಳಾ, ಅವನು ಈ ಮನೆಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿರೋದು ನಾನಲ್ಲ, ಭುವನ್. ನೀನೇನೇ ಕೇಳೋದಿದ್ರು ಕೂಗಾಡೋದಿದ್ರು ಅದನ್ನೆಲ್ಲ ಹೋಗಿ ಅವ್ರ ಎದುರಿಗೆ ಮಾಡು. ಆಗ್ಲಾದ್ರೂ ಈ ಮನೆಗೆ ಒಳ್ಳೇದಾಗತ್ತೇನೋ ನೋಡೋಣ. ಓಹೋ, ಇವಾಗ ನಮ್ಮಿಬ್ರು ಮಧ್ಯೆ ಹಚ್ಚಾಕೋ ಪ್ಲಾನಾ? ನೋಡು ಶ್ರದ್ಧಾ, ನೀನ್ ತಿಪ್ಪುರ್ ಲಾಗ ಹಾಕಿದ್ರು ನನ್ನನ್ನ ಭುವನ್ನ ಬೇರೆ ಮಾಡಕ್ ಸಾಧ್ಯ ಇಲ್ಲ. ಅವನಲ್ಲ, ಯಾವನು ಏನೂ ಮಾಡಕ್ಕಾಗಲ್ಲ. ಭುವನ್ ಯಾವತ್ತಿದ್ರು ನನ್ನವನು. ಅವನದ್ ಹೆಂಗ್ ಮನೆಗೆ ಬರ್ತಾನೋ ನಾನು ನೋಡ್ತೀನಿ. ಭುವನ್, ನಿಲ್ಲಿ. ಹೇಳ್ಸದ? ಎಲ್ಲಕ್ಕೆ ಹೋಗ್ತಾ ಇದ್ದೀರಾ?
ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ಅಶುಭ ಅಂತಾರೆ. ಇದು ನೀನೇ ಎಷ್ಟು ಸರಿ ನನಗೆ ಹೇಳಿದೀಯಾ? ನೀವು ಹೋಗ್ತಾ ಇರೋ ಕೆಲಸ ಆಗದೆ ಇರಲಿ ಅಂತಲೇ ನಾನು ಕೇಳಿದೆ ಅಂದ್ಕೊಳ್ಳಿ. ಹೇಳಿ, ಎಲ್ಲಿಗೆ ಹೊರಟ್ರಿ? ಶ್ರದ್ಧಾ, ಏನಾಗೋಗಿದೆ ನಿನಗೆ? ಯಾಕೆ ಹೀಗಾಗಿದೆ ನೀನು? ಹಾಂ, ನಾನು ಹೋಗ್ತಿರೋದು ದನಿಗಳ ಮಗನ ಮನೆ ಕರ್ಕೊಂಬರೋದಕ್ಕೆ. ಇದು ಒಳ್ಳೆ ಕೆಲಸ ಅಲ್ವಾ? ಗೊತ್ತಿತ್ತು ನೀವು ಇದೇ ಕೆಲಸ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ. ಅದಕ್ಕೆ ನಾನು ಕೇಳಿದ್ದು ಎಲ್ಲಿಗೆ ಹೊರಟಿದ್ದೀರಾ ಅಂತ. ನೀವು ಅವನನ್ನು ಹೋಗಿ ಮನೆಗೆ ಕರ್ಕೊಂಬರ್ತಾ ಇಲ್ಲ, ನೀವೆಲ್ಲಿಗೂ ಹೋಗ್ತಾ ಇಲ್ಲ ಅಷ್ಟೇ. ಶ್ರದ್ಧಾ, ನಿನ್ನ ಕೆಟ್ಟ ಕನಸು, ನಿನ್ನ ಸಿಕ್ಸ್ ಸೆನ್ಸು, ಈ ಥರದೆಲ್ಲ ಲಾಜಿಕ್ ಇಟ್ಕೊಂಡು ನನ್ನ ತಡೆಯಕ್ಕೆ ಬರಬೇಡ. ಒಬ್ಬ ಅಪ್ಪ ಮಗನ ಸೇರಿಸೋ ಪುಣ್ಯದ ಕೆಲಸಕ್ಕೆ ದಯವಿಟ್ಟು ಅಡ್ಡ ಬರಬೇಡ. ಇದು ಅವ್ರ ಒಳ್ಳೇದಕ್ಕೆ ಮಾತ್ರ ಅಲ್ಲ, ನಮ್ಮ ಒಳ್ಳೇದಕ್ಕೂ ಕೂಡ. ಭುವನ್, ಅರ್ಥ ಮಾಡ್ಕೊಳ್ಳಿ, ಇದ್ರಲ್ಲಿ ಯಾವ ಸಿಕ್ಸ್ ಸೆನ್ಸು ಇಲ್ಲ, ಕೆಟ್ಟ ಕನಸು ಇಲ್ಲ. ಅಸಲಿಗೆ ಅವನ ಅಪ್ಪಾಜಿ ಮಗನೇ ಅಲ್ಲ. ಏಯ್, ಅದು ಯಾವ ಆಧಾರದ ಮೇಲೆ ಹೇಳ್ತೀಯ ಅವ್ನು ದನಿಗಳ ಮಗ ಅಲ್ಲ ಅಂತ? ಯಾಕೆಂದ್ರೆ ಅಪ್ಪಾಜಿ ಮಗ ನೀವು. ನಿಮ್ಮ ಸ್ಥಾನಕ್ಕೆ ಬೇರೆ ಯಾರು ಬರೋದಕ್ಕೆ ನಾನು ಬಿಡೋದಿಲ್ಲ. ನಾನು ಮಗನ? ಏಯ್, ಏನು ಹೇಳ್ತಾ ಇದೀಯಾ? ಹೌದು, ಮತ್ತೆ ಇನ್ನೆಷ್ಟಲ್ಲಿ ಹೇಳ್ಬೇಕು ಅಪ್ಪಾಜಿ ನಿಮಗೆ, ನೀ ನನ್ನ ಮಗ ಅಂತ. ಅವರು ನಿಮ್ಮನ್ನ ಅದೆಷ್ಟು ಎತ್ತದ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ನಿಮ್ಗಾದ್ರೂ ಗೊತ್ತಾ? ಎಲ್ಲದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವೆಲ್ಲ ಇದ್ದಾಗಲೂ ನಿಮ್ಮನ್ನೇ ಹಾಡಿ ಹೊಗಳ್ತಾ ಇರ್ತಾರೆ. ನೋಡಿ, 100 ಜನ ಬರಲಿ, ಅವ್ರದ್ದು ಹೇಗೆ ಇರಲಿ, ಅಪ್ಪಾಜಿ ಮಾತ್ರ ನಿಮ್ಮನ್ನ ಅವ್ರ ಮಗನ ಥರನೇ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ಅದು ಯಾವುದೋ ಕೆಟ್ಟ ಮನ್ಸಿನ ಹುಳನ ಮಗನ ಸ್ಥಾನದಲ್ಲಿ ಕರ್ಕೊಂಬಂದು ಕೂಡಿಸ್ತೀನಿ ಅಂತಿದ್ದೀರಲ್ಲ ಭುವನ್. ಶ್ರದ್ಧಾ, ಏನೇ ಪ್ರೀತಿ ವಾತ್ಸಲ್ಯ ಇದ್ರೂ ರಕ್ತ ಸಂಬಂಧನೇ ಬೇರೆ ಅಲ್ವಾ ಶ್ರದ್ಧಾ? ನನ್ನ ಮಗನ ಥರ ಅಷ್ಟೇ, ಅವನ ಮಗ ಶ್ರದ್ಧಾ. ಅದನ್ನ ಯಾವ ವಿಧಿನೂ ಬದಲಿಸಕ್ಕಾಗಲ್ಲ ಅಲ್ವಾ? ನಿಮಗೆ ಅರ್ಥ ಆಗಲ್ಲ ಬಿಡಿ. ಒಬ್ರಿಗೊಬ್ರು ಮಿಸ್ ಮಾಡ್ಕೋತಿರೋ ತಂದೆ ಮಗನ ಫೀಲ್ ಏನು ಅಂತ ನಿನಗೂ ಅರ್ಥ ಆಗಲ್ಲ ಶ್ರದ್ಧಾ. ಸೊ ಈಗ ನೀವು ಹೋಗ್ತಾ ಇದ್ದೀರಾ? ಹೌದು ಶ್ರದ್ಧಾ. ಫೋನ್ ಹಂಗೆ ಬಾರೆ ಗೌರಿ ಬಾರೆ ಬಾರೆ ಬಾರೆ. ಏ ಬೈ ಬಾ ಬಾ ಬಾಯಿಲೆ. ಆ ಬನ್ನಿ. ಆ ಎಂತ ಬೋನ? ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಅದೇ ಅನ್ಕೊಂಡೆ, ಇಲ್ಲಾಂದ್ರೆ ನೀ ಅಲ್ಲಿ ನನ್ನ ಹುಡ್ಕೊಂಬರ್ತಿದ್ದೆ. ನನಗೆ ಗೊತ್ತಿತ್ತಾ ಹಿಂಗೆ ಒಂದು ಗಳಿಗೆ ಬಂದೇ ಬತ್ತು, ನೀನು ನನ್ನ ಹುಡ್ಕೊಂಬಂದೇ ಬತ್ತೆ ಅಂದೇಳಿ. ಎಂತ ಕೇಳಿ ನನ್ನಿಂದ. ಅದು ನಾನು ದನಿಗಳ ಮಗನ ಕರ್ಕೊಂಬರಕ್ಕೆ ಹೋಗ್ತಿದ್ದೀನಿ. ದೇವ್ರು ನಿನಗೆ ಒಳ್ಳೇದು ಮಾಡಲಿ, ಹೋಬಾ. ಅಂದರೆ ನೀನು ನನ್ನ ಜೊತೆಗೆ ಬಾ ಅಂತ ಅರ್ಥ ಅಲ್ಲ ಮರೆ, ಅವ್ನು ಕರ್ಕೊಂಬರಕ್ಕೆ ನಾನು ಬೇಕು, ಅವನ ಬಗ್ಗೆ ಸುದ್ದಿ ತಿಳ್ಸಕ್ಕೆ ನಾನು ಬೇಕು. ಬಾಕಿ ಟೈಮಲ್ಲಿ ನನ್ನ ಬೈಕ ಓಡಾಡ್ತಲ್ದ ನೀನು. ಏನಪ್ಪ ಸಿಟ್ಟಿದೆ, ನೀನು ಒಂದೇಟು ಹೊಡೆದ್ಬಿಡು. ನೀನು ಹೀಗೆಲ್ಲ ನನ್ನ ಮನ್ಸು ಕರ್ಕ್ಸೋದು ಬೇಡ. ಸರಿ, ಈಗೆಂತ ಆಯ್ಕೋ ನಾ ಬರಕ್ಕ? ಹಾಂ, ಯಾಕಂದರೆ ಅವನನ್ನ ನೋಡಿರೋದು ನೀನು ಒಬ್ಬನೇ, ಅಷ್ಟೇ ಅಲ್ಲದೆ ಮಾತಾಡಿ ಪರಿಚಯ ನಿನಗೊಬ್ಬನಿಗೆ. ಅದಕ್ಕೆ ನನ್ನ ಜೊತೆ ಬರಲೇಬೇಕು ಬಾ. ಅಲ್ಲ ಮರೆ, ಅವ ಅದು ಎಂಥದ್ದು ಇತ್ತಲ್ಲ ಅಲ್ಲಿ ಐಬಿ ಅಲ್ಲಿರ್ತಾನೆ, ಸುಬ್ರಾಯನೇ ಅವನಲ್ಲಿ ಇರಿಸಿದ್ದು. ನೀವು ಹೋಗಿ ಕರ್ಕೊಂಬ ಮರೆ, ನಾ ಎಂತಕ್ಕೆ? ನಿನಗೆ ಗೊತ್ತಾಗಲ್ಲ ಪಚ್ಚಿ, ನೀನು ಸುಮ್ಮನೆ ಬಾ ನನ್ನ ಜೊತೆಗೆ ಬಾ. ಒಂದು ಮಾತು ಹೇಳ್ತೆ ಕೇಳು, ಅವನಿಗೆ ದಣಿಗಳನ್ನ ಕೊಲ್ಲು ಅಷ್ಟು ಸಿಟ್ಟಿತ್ತು. ನಾವು ಕರ್ಕೊಂಡೋಗಿ ಯಂತ್ರ ಹೆಚ್ಚು ಕಮ್ಮಿ ಇದ್ರೆ ಎಂತಕ್ಕೆ ಮರೆ? ಹಾಂ, ಅವನ್ನ ದೋಸ್ತಿ ಮಾಡ್ಕೊಂಡು ಇಳ್ಕಣ. ಅವನು ಒಳ್ಳೆ ಎಣ್ಣಿಗತ್ತ. ಆಮೇಲೆ ಆ ಸಿಗರೆಟ್ ಗಿರೆಟಲ್ಲಿ ಸಿಗ್ತಾ ಮರಿ ಅಂತ ಇಷ್ಟಪ್ಪ ಇಷ್ಟು ಉದ್ದ ಇರ್ತದೆ. ಅದು ಸಿಗರೆಟ್ ಅಲ್ಲ, ಸಿಗರ್ ಅಂತ ಅದಕ್ಕೆ. ಅದೇ ಅದನ್ನೆಲ್ಲ ಇದು ಮಾಡ್ತಾ ಆ ಒಟ್ಟಿಗೆ ದೋಸ್ತಿ ಮಾಡ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಡು ಅವ್ನು ಹಂಗೆ ಇಟ್ಕೊಂಬ ಅಂತಂತೆ. ಏಯ್ ಏನು ಪಚ್ಚಿ, ಯಾವಾಗಲೂ ಈ ಥರ ಮನೆ ಹಾಳೆಡೇನ? ಹಾಂ, ಉದ್ಧಾರ ಆಗೋ ಐಡಿಯಾ ಒಂದು ಸಲ ಆದರೂ ಕೊಟ್ಟಿದ್ಯಾ ನೀನು? ಬಾ ಸುಮ್ಮನೆ ನನ್ನ ಜೊತೆ ಬಾ. ಎಂತ ಒಬ್ಬನಿಗೆ ಹೋಗಿ ಬೈವಾ ನಿನಗೆ? ಹಾಂ, ಓ, ಯಾರಪ್ಪ ನೀನು? ನಿಮ್ಮ ಭುವನ್, ನಿಮ್ಮ ಕನ್ನಡದ ಬಳ್ಳಿ ಭುವನ್.